ಬಂಟ್ವಾಳದ ಮನಿ ನಾಲ್ಕೂರಿನಲ್ಲಿ ದರೋಡೆ ನಡೆದಿದೆ. ಆ ದರೋಡೆ 8,50,000 ಚಿಲ್ಲರೆ. ಈಗ ಆ ದರೋಡೆಗೆ ಒಳಗಾದಂತಹ ವ್ಯಕ್ತಿ ಮಯ್ಯ ದೇವರು. ಸರ್ ನಮಸ್ತೆ, ಏನಾಯ್ತು ಇವತ್ತು? ಏನಿಲ್ಲ, ನಾವು ಸಿಮೆಂಟ್ ಸ್ಟೀಲ್ ಇದ್ದು ಕಲೆಕ್ಷನ್ ಮಾಡಿಕೊಂಡು ಬರುದು. ಬರುವಾಗ ಬೈಕ್ ಅಲ್ಲಿ ಬಂದು 4 ಜನ ಅಡ್ಡ ಹಾಕಿದ್ರು. ಕಕ್ಕೆ ಹೋದ ಒಂದು 5 ಕಿಲೋಮೀಟರ್ ಈಚೆ ಬರುವಾಗ ಅಡ್ಡ ಹಾಕಿ ನಿಲ್ಸಿ ಅಂತ ಹೇಳಿದ್ರು. ಬ್ಯಾಗ್ ಕೊಡ ಅಂತ ಹೇಳಿದ್ರು. ನಾನು ಕೊಡುವುದಿಲ್ಲ ಅಂತ ಹೇಳಿದೆ. ಲಾಸ್ಟಿಗೆ ಬ್ಯಾಗ್ ಕೊಡು, ಮರ್ಯಾದೆಯಲ್ಲಿ ಕೊಡು ಅಂತ ಹೇಳಿದ್ರು. ನಾನು ಕೊಡುವುದಿಲ್ಲ ಅಂತ ಹೇಳಿದೆ. ಬ್ಯಾಗ್ ಕೊಡುದಿಲ್ಲ, ಯಾಕೆ ಕೊಡ್ಬೇಕು ಅಂತ ಹೇಳಿದೆ. ಲಾಸ್ಟ್ ಇನ್ನೊಬ್ಬ ತಲವಾರ್ ತಗದ. ಇನ್ನು ಅವನು ಹೇಳಿದ್ರೆ ತೆಗಿ ತಲವಾರ ಈಗ ಹಾಕ್ತೇನೆ, ಮರ್ಯಾದೆಯಲ್ಲಿ ಕೊಟ್ಟರೆ ಕೊಡು, ಇಲ್ಲದ್ರೆ ಈಗ ಚೂರಿ ಹಾಕ್ತೇನೆ ಅಂತ ಹೇಳಿದ. ನಾನು ಕೊಡ್ಲಿಲ್ಲ. ನೋಡು, ಯಾರಾದ್ರೂ ಬರ್ಲಿ, ರಸ್ತೆಯಲ್ಲಿ ಯಾರಾದ್ರೂ ಬಂದ್ರೆ ಚೂರಿ ಸೇಫ್ ಆಗ್ಬೋದು ಅಂತ ನಿಂತು. ಅಷ್ಟೊತ್ತಿಗೆ ಏನ್ ಮಾಡಿದೆ ಅಂದ್ರೆ, ಇವನು ಎಳಿಲಿಕ್ಕೆ ಸ್ಟಾರ್ಟ್ ಮಾಡಿದ. ನಾನು ಕೊಡುವುದಿಲ್ಲ ಅಂತ ಹೇಳಿದೆ. ಕೊಡುವುದಿಲ್ಲ ಅಂತ ಹೇಳುವಾಗ ನಾನು ಏನ್ ಮಾಡಿದೆ, ಲಾಸ್ಟ್ ಬೊಬ್ಬೆ ಹಾಕಿದೆ. ಬೊಬ್ಬೆ ಹಾಕುವಾಗ ಏನ್ ಮಾಡಿದೆ, ಇವನು ತಲವಾರ್ ತೆಗೆದು ಅವರ ಬ್ಯಾಗ್ ಅನ್ನು ಕಟ್ ಮಾಡಿದ. ಕಟ್ ಮಾಡಿ ಈ ಕಡೆ ತೆಗೆದು ನಾನು ದೂಡಿ ಇದು ಮಾಡಿ ತಗೊಂಡು ಓಡಿದ್ವಿ. ಎಷ್ಟು ಜನ ಇದ್ರು? 4 ಜನ ಇದ್ರು, 2 ಬೈಕ್. ನೀವು ಯಾವ್ದ್ರದ್ದು ಅಮೌಂಟ್? ಅದು ಸ್ಟೀಲ್ ಮತ್ತೆ ಸಿಮೆಂಟ್. ನೀವೆಂತ ಕಲೆಕ್ಷನ್ ಮಾಡೋದು? ಕಲೆಕ್ಷನ್ ಏನಾದ್ರು ಗೊತ್ತಿರೋರು ಆಗಿರ್ಬೋದಾ? ಹೇಳ್ಲಿಕ್ಕೆ ಆಗುದಿಲ್ಲ. ಅದು ಏನೋ ನನ್ನ ಪ್ರಕಾರ ಏನೋ ಅವರು ಮೊದಲೇನು ಅಬ್ಸರ್ವ್ ಮಾಡಿರ್ಬೇಕು ಅಂತ ಕಾಣುತ್ತೆ. ನಿಮ್ಮಲ್ಲಿ ಕಮ್ಯುನಿಕೇಶನ್ ಮಾಡಿದ್ರಲ್ಲ, ಯಾವ ಭಾಷೆಯಲ್ಲಿ ಸರ್? ಕನ್ನಡ? ಕನ್ನಡದಲ್ಲಿ. ಎಂತ ಅಂತ ಹೇಳಿದ್ರು ಅವರು? ಬ್ಯಾಗ್ ಕೊಡ ಅಂತ ಅಷ್ಟೇ. ಓಕೆ. ಜಾಸ್ತಿ ಮಾತಾಡ್ಲಿಲ್ಲ. ನೀವು ಮಾತಾಡ್ಲಿಲ್ಲ? ಅವ್ರು ಮಾತಾಡ್ಲಿಲ್ಲ. ನಾನು ಒಂದೇ ಹೇಳಿದೆ, ಕೊಡುದಿಲ್ಲ. ಎಷ್ಟು ಜನ ಸರ್? 4 ಜನ ಇದ್ರು. 4 ಜನ ಅಂದ್ರೆ ಒಂದು ಬೈಕ್, 2 ಬೈಕ್? 2 ಬೈಕ್. 2 ಬೈಕ್. ಅದು ಬೈಕಲ್ಲಿ ನಂಬರ್ ಪ್ಲೇಟ್ ಏನಿಲ್ಲ. ಅದು ನೋಡಿದೆ, ನಾನು ಅಬ್ಸರ್ವ್ ಮಾಡಿದೆ, ನಂಬರ್ ಪ್ಲೇಟ್ ಇಲ್ಲ. ಆಮೇಲೆ ನಾನು ಬೈಕ್ ನನಗೆ ಕರೆಕ್ಟ್ ಇದಾಗಿಲ್ಲ, ಅದು ಹೊಸ ಟೈಪ್ ಬೈಕ್. ಅದು ಆಮೇಲೆ ಕರ್ಜಿ ಅದು. ಆಮೇಲೆ ಅಲ್ಲಿ ಬೇರೆ ಜನ ಎಲ್ಲ ಬಂದು ತುಂಬಾ ಹೆಲ್ಪ್ ಮಾಡಿದ್ವಿ ನನಗೆ. ಅಲ್ಲಿ ಏನಾದ್ರು ಅಲ್ಲಿ ಜನವೇ ಇಲ್ವಾ? ಆವಾಗ ಇಲ್ಲ. ಅವ್ರು ಹೋಗಿ 1 ಸೆಕೆಂಡ್ ಅಲ್ಲಿ ಬಂದಿದ್ದಾರೆ ಜನ. ಬಂದು ಎಲ್ಲ ನನಗೆ ತುಂಬಾ ಅವರೇ ಪೊಲೀಸ್ 100 ಎಲ್ಲ ಅವರೇ ಮಾಡಿದ್ದು ಫೋನ್. ಭಾರಿ ಹೆಲ್ಪ್ ಮಾಡಿದ್ದಾರೆ, ಅಂದ್ರೆ ಭಾರಿ ಒಳ್ಳೆ ಮಾಡಿದ್ದಾರೆ. ನನ್ನ ಮೊಬೈಲ್ ಸ್ವಿಚ್ ಆಫ್ ಆಯ್ತು. ಆಮೇಲೆ ಮೊಬೈಲ್ ಸಣ್ಣ ಮೊಬೈಲ್ ರೇಂಜ್ ಸಿಗಿರ್ಲಿಲ್ಲ. ಅವರೇ ಫೋನ್ ಮಾಡಿ ಸ್ಟೇಷನ್ಗೆಲ್ಲ ಇದು ಮಾಡಿಬಿಟ್ರು. ನಿಮಗೆ ಏನಾದ್ರು ಹಲ್ಲೆ ಮಾಡಿದ್ರು? ಹೊಡೆದ್ರ? ನನ್ಗೆ ದೂಡಿ ಮಾಡಿ ಹೊಡೆಬಿಟ್ಟು ಮಾಡಿದ್ರು ಅಷ್ಟೇ. ಎಷ್ಟು ವರ್ಷದಿಂದ ಈ ಕೆಲಸ ಮಾಡ್ತಿದ್ದೀರಿ ಸರ್? ಹೌದು, ನಮ್ಮ ಬಾಸ್ ಹತ್ರ ನಾನು 27 ವರ್ಷ ಆಯ್ತು. ಇದೇ ರೂಟ್? ಯಾವಾಗಲೂ ಕಲೆಕ್ಷನ್ ಹೋಗ್ತಾ ಇರ್ತೇನೆ. ಇದೇ ರೂಟ್ ಅಲ್ಲಿ? ಇಲ್ಲಾಂದ್ರೆ ಅಂಗಡಿಯಲ್ಲಿ ಶಾಪ್ ಅಲ್ಲಿ ಇರ್ತೇನೆ. ಇದೇ ರೂಟ್ ಅಲ್ಲಿ ಹೋಗ್ತಾ ಬರ್ತಾ ಇರ್ತೀರಿ? ಸಾಧಾರಣ ಹೋಗ್ತಾ ಇರ್ತೇನೆ. ಇಂಥದ್ದೊಂದು ಅವಾಗ ನಿಮ್ಗೆ ಅದೊಂದು ಬರುವ ನಿರೀಕ್ಷೆ ಇರ್ಲಿಲ್ಲ? ಇಲ್ಲ, ಏನಿಲ್ಲ. ಅದರ ತಲೆಯಲ್ಲಿ ಇಲ್ಲ ನನಗೆ. ನಾನು ಇಲ್ಲಿ ಮೆಲ್ಕಾರಿಗೆ ಬಂದು ಊಟ ಮಾಡುವ ಅಂತ ಅದೇ ಐಡಿಯಾದಲ್ಲಿ ಇದ್ದೆ. ಎಷ್ಟೊತ್ತಿಗೆ ಅದು ಸರ್? 1 ಗಂಟೆಗೆ. ಕರೆಕ್ಟ್ 1 ಗಂಟೆಗೆ. 12:57ಕ್ಕೆ ನಾನು ಅಲ್ಲಿಂದ ಹೊರಟೆ. 1:05 ಆಗ್ಬೋದು ಅಷ್ಟೇ. ಒಂದು 5-6 ಅಂಗಡಿದು ಕಲೆಕ್ಷನ್ ಅಷ್ಟಿದ್ದದ್ದು? 5 ಅಂಗಡಿ, ಒಂದು 6-7 ಅಂಗಡಿ ಇರ್ಬೋದು. ಹುಡುಗರು ಅಂತ ಹೇಳಿದ್ರೆ ಸರ್, ಈಗ ಏಜ್ ಅಲ್ಲಿ ಏನಾದ್ರು ನಿಮ್ಗೆ? ಎಲ್ಲ ಹೆಂಗ್ ಹುಡುಗರು? ಹಂಗೆ ಎಲ್ಲ ಉದ್ದ ಇದ್ದಾರೆ. ಹಂಗೆ ಇದ್ದಾರೆ. ಉದ್ದ ಇದ್ರ? ಸ್ವಲ್ಪ ಹೈಟ್ ಇದ್ದಾರೆ. ಓಕೆ. ನೀವೇನಾದ್ರು ಜಿದ್ದಿಗೆ ಬೀಳ್ಲಿಕ್ಕೆ ಹೋಗ್ಲಿಲ್ಲ? ನೀವು ಬ್ಯಾಗ್ ಇಟ್ಕೊಂಡ್ರಿ? ಬ್ಯಾಗ್ ನಾನು ಕೊಡುವುದಿಲ್ಲ ಅಂತಂದೆ. ನಾನು ಯಾರು ಬರ್ಲಿ ಅಂತ ಆದಷ್ಟು. ಬಂದ್ರೆ ಏನಾದ್ರು ಏಳಾಗ್ಬೋದು ಅಂತ ನನ್ನ ತಲೆ. ಯಾರು ಬರ್ಲಿಲ್ಲ ಆ ಟೈಮಲ್ಲಿ? ಯಾರು ಇಲ್ಲ ಅಲ್ಲಿ. ಅದು ಅವ್ರು ಹೋದ ತಕ್ಷಣ ಎಲ್ಲ ಆ ಗಾಡಿ ಈ ಕಡೆಯಿಂದ ಗಾಡಿ ಎಲ್ಲ ಬರ್ಲಿ ಎಲ್ಲ ಬಂದ್ರು. ಅದು ಬ್ಯಾಡ್ ಲಕ್. ಈಗ ದೂರು ಕೊಟ್ರಿ? ಪಾಪ ಅವರು ತುಂಬಾ ಇನ್ಸ್ಪೆಕ್ಟರ್ ಎಲ್ಲ ಬಂದಿದ್ರು. ತುಂಬಾ ಹೆಲ್ಪ್ ಮಾಡಿದ್ದಾರೆ ನಮ್ಗೆ. ಏನಿದ್ರು ನಾವು 4 days ಒಳಗೆ ಇದು ಕೊಡ್ತೀವಿ ಅಂತ ನಮ್ಗೆ ಪ್ರಾಮಿಸ್ ಮಾಡಿದ್ದಾರೆ. ಈಗಾದ್ರೆ ಹೆಂಗೆ ಸರ್? ಈಗ ಅದೇ ದೊಡ್ಡ ಕಷ್ಟ ಆಗಿದೆ ಈಗ. ಈ ಏನ್ ಮಾಡೋದು, ಈ ಕೆಲಸ ಇಲ್ಲದವರು ಈ ಚಿಲ್ಲರೆ ದುಡ್ಡಿಗೋಸ್ಕರ ಈ ತರ ಮಾಡಿ. ಅದಕ್ಕಿಂತ ಮೊದಲು ಕುತ್ತಿಗೆ ಸರಣ ಅಲ್ಲಿ ಹೇಳ್ಕೊಂಡು ಹೋಗಿದ್ದಾರೆ. ಅಲ್ಲಿ ಅವರು ಹೇಳಿದ್ರು. ಇದು ಮಯ್ಯಬವರ ಮಾತು. ಉಮೇಶ್ ಮಿತ್ರಕ ಜೊತೆ ಆಮದ ಕುಂಡೋಲೆ, ಸುದ್ದಿ ನ್ಯೂಸ್ ಬಂಟ್ವಾಳ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.